ನೋಡುವಂಥ ಎಲ್ಲ ಗುರುತುಗಳು ಕೂಡ ಯೇಸು ಕ್ರಿಸ್ತನ ಬರೋಣ ಅತಿ ಸಮೀಪವಾಗಿದೆ ಎಂಬುದಾಗಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಭೂಮಿಯಲ್ಲಿ ನಡೆಯುತ್ತಿರುವಂತಹ ಅನೇಕ ಸಂಗತಿಗಳನ್ನು ನಾವು ದೃಷ್ಟಿಸಿ ನೋಡುವಾಗ ಅದು ಆ ಪರಲೋಕ ರಾಜ್ಯವು ಬಾಗಿಲಲ್ಲಿ ಬಂದು ನಿಂತಿದೆ ಅನ್ನುವಂಥದ್ದನ್ನು ನಮಗೆ ವಿವರಿಸಿ ಹೇಳುವಂಥದ್ದಾಗಿದೆ. ಅತಿ ಬೇಗನೆ ಬರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ಕಳೆದ ಸಂಚಿಕೆಯಲ್ಲಿ 20ನೇ ಅಧ್ಯಾಯವನ್ನು ನಾವು ಧ್ಯಾನಿಸುವುದಕ್ಕೆ ಪ್ರಾರಂಭಿಸಿದೆವು. 20ನೇ ಅಧ್ಯಾಯದಲ್ಲಿ ನೂತನ ಆಕಾಶ ಮಂಡಲವು ಮತ್ತು ನೂತನ ಭೂಮಂಡಲದ ಕುರಿತಾಗಿ ಯೋಹಾನನು ಕಂಡಂತಹ ಒಂದು ದರ್ಶನದ ಬಗ್ಗೆ ನಾವು ಧ್ಯಾನಿಸುವುದಕ್ಕೆ ಪ್ರಾರಂಭಿಸಿದೆವು. ನನ್ನ ಪ್ರೀತಿಯ ದೇವಜನವೇ, ಅದರಲ್ಲಿ ಅನೇಕ ವಿಷಯಗಳನ್ನು ನಾವು ಕೇಳಿದೆವು. ಇಂದು ಸಹ ಆ ಒಂದು 21ನೇ ಅಧ್ಯಾಯದಲ್ಲಿ ಉಳಿದಿರುವಂಥ ಭಾಗವನ್ನು ಧ್ಯಾನಿಸುವುದಕ್ಕಿದ್ದೇವೆ. ಅದರಿಂದ ನೋಡುವಂಥ ಎಲ್ಲ ಗುರುತುಗಳು ಕೂಡ ಯೇಸು ಕ್ರಿಸ್ತನ ಬರೋಣ ಅತಿ ಸಮೀಪವಾಗಿದೆ ಎಂಬುದಾಗಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಭೂಮಿಯಲ್ಲಿ ನಡೆಯುತ್ತಿರುವಂತಹ ಅನೇಕ ಸಂಗತಿಗಳನ್ನು ನಾವು ದೃಷ್ಟಿಸಿ ನೋಡುವಾಗ ಅದು ಆ ಪರಲೋಕ ರಾಜ್ಯವು ಬಾಗಿಲಲ್ಲಿ ಬಂದು ನಿಂತಿದೆ ಅನ್ನುವಂಥದ್ದನ್ನು ನಮಗೆ ವಿವರಿಸಿ ಹೇಳುವಂಥದ್ದಾಗಿದೆ. ಈಗ ಪ್ರಕಟಣೆ 21ನೇ ಅಧ್ಯಾಯ 9ನೇ ವಚನದಲ್ಲಿ ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನ ನಿನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮ ವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ಇಳಿದು ದೇವರ ಕಡೆಯಿಂದ ಬರುವುದನ್ನು ನನಗೆ ತೋರಿಸಿದನು ಅಂತೇಳಿ. ನನ್ನ ಪ್ರೀತಿಯ ದೇವಜನವೇ, ಯೋಹಾನನು ದೇವರಾತ್ಮ ವಶನಾದನು ಅಂತೇಳಿ ನಾವು ನೋಡ್ತೇವೆ. ಅದಕ್ಕೆ ಮುಂಚಿತವಾಗಿ ಇಲ್ಲಿ ಹೇಳುವಂಥ ಒಂದು ಕಾರ್ಯ ಏನಂತಂದರೆ, 7 ಮಂದಿ ದೇವದೂತರಲ್ಲಿ ಆ ಒಂದು ಕೋಪದ ಪಾತ್ರೆಗಳನ್ನು ಭೂಮಿಯ ಮೇಲೆ ಸುರಿಸಿದಂತಹ ಒಂದು ದೇವದೂತನು ಯೋಹಾನನೊಂದಿಗೆ ಮಾತಾಡಿ ಹೇಳುತ್ತಿರುವಂಥ ಒಂದು ಕಾರ್ಯ, ಬಾ, ನಿನಗೆ
ಮೊದಲಗಿತ್ತಿ ಆಗತಕ್ಕ, ಅಂದ್ರೆ ಯಜ್ಞದ ಕುರಿಯಾದಾತನಿಗೆ ಮೊದಲಗಿತ್ತಿ ಆಗತಕ್ಕಂತಹ ಆ ಸ್ತ್ರೀಯನ್ನ ನಿನಗೆ ತೋರಿಸುವೆನು ಎಂಬುದಾಗಿ ಹೇಳುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಪ್ರಕಟಣೆ 17ನೇ ಅಧ್ಯಾಯದಲ್ಲಿ ನಾವು ಅದೇ 7 ಮಂದಿ ದೇವದೂತರಲ್ಲಿ ಒಂದು ದೇವದೂತನು ಈ ಕಾರ್ಯವನ್ನು ಹೇಳುವುದನ್ನು ನಾವು ನೋಡ್ತೇವೆ. ಅದೇನು ಅಂತಂದ್ರೆ, ಆ ಒಂದು ಬಾಬೇಲ್ ಅನ್ನುವಂಥ ಸ್ತ್ರೀಗೆ ಬರುವಂತ ನಾಶವನ್ನ ನಿನಗೆ ತೋರಿಸುವೆನು ಬಾ ಎಂಬುದಾಗಿ ಯೋಹಾನನಿಗೆ ಹೇಳುವಂಥದ್ದನ್ನ ನಾವು ನೋಡಬಹುದು. ಅದೇ ದೇವದೂತನು ಇಲ್ಲಿ ಮೊದಲಿಂಗನಾದಂತಹ ಯೇಸು ಕ್ರಿಸ್ತನಿಗೆ ತನ್ನನ್ನು ಅಲಂಕರಿಸಿಕೊಂಡಿರುವಂತಹ ಮೊದಲಗಿತ್ತಿಯನ್ನ ತೋರಿಸುವುದಾಗಿ ಕರೆಯುವಂಥದ್ದನ್ನ ನಾವಿಲ್ಲಿ ಕಾಣ್ತೇವೆ. ನನ್ನ ಪ್ರೀತಿಯ ದೇವಚನವೇ, ಯೋಹಾನನು ಈ ದರ್ಶನವನ್ನ ಕಾಣುವಾಗ ಅವನು ದೇವರಾತ್ಮ ವಶನಾದನು ಅಂತೇಳಿ ನಾವು ನೋಡ್ತೇವೆ. ಪತ್ಮೋಸ್ ದ್ವೀಪದಲ್ಲಿ ಅವನು ಸೆರೆಯಲ್ಲಿರುವಂಥ ವೇಳೆಯಲ್ಲಿ ಈ ಪ್ರಕಟಣೆಯನ್ನ ದೇವರು ಅವನಿಗೆ ಕೊಟ್ಟನು ಅಂತೇಳಿ ನಾವು ನೋಡ್ತೇವೆ. ಪತ್ಮೋಸ್ ದ್ವೀಪದಲ್ಲಿ ಕಲ್ಲುಗಳನ್ನು ಒಡೆಯುವಂಥ ಒಂದು ಕೆಲಸ ಯೋಹಾನನಿಗೆ ಕೊಡಲ್ಪಟ್ಟಿರುವಾಗ ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ, ಕರ್ತನ ದಿನ ಅನ್ನುವಾಗ ಅದು ವಾರದ ಮೊದಲನೆಯ ದಿನ ಎಂಬುದಾಗಿ ಅನೇಕ ವೇದ ಪಂಡಿತರು ಹೇಳುವಂಥವರಾಗಿದ್ದಾರೆ. ಆ ವಾರದ ಮೊದಲನೇ ದಿನ ಅಂತಂದ್ರೆ ಭಾನುವಾರದಲ್ಲಿ ಯೋಹಾನನು ದೇವರಾತ್ಮ ವಶನಾಗಿ ಈ ದರ್ಶನಗಳನ್ನೆಲ್ಲ ಕಂಡನು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಅಪೊಸ್ತಲನಾದ ಈ ಯೋಹಾನನು ಪ್ರಕಟಣೆ ಪುಸ್ತಕದಲ್ಲಿ 4 ಬಾರಿ ದೇವರಾತ್ಮ ವಶನಾದೆನು ಅಂತೇಳಿ ಬರೆದಿರುವಂಥದ್ದನ್ನು ನಾವು ಕಾಣಬಹುದು. ಮೊದಲನೇದಾಗಿ ಪ್ರಕಟಣೆ 1ನೇ ಅಧ್ಯಾಯ 10ನೇ ವಚನದಲ್ಲಿ, ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನ ಕೇಳಿದೆನು ಅಂತೇಳಿ ಮೊದಲ ಬಾರಿ ಯೋಹಾನನು ತಾನು ದೇವರಾತ್ಮ ವಶವಾಗುತ್ತಿರುವಂತ ಒಂದು ಸಂಭವ ಪ್ರಕಟಣೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಎರಡನೇದಾಗಿ ಪ್ರಕಟಣೆ 4ನೇ ಅಧ್ಯಾಯ 1ನೇ ವಚನದಲ್ಲಿ 2ನೆಯ ಬಾರಿ ಈ ಯೋಹಾನನು ಆ ಒಂದು ದೇವರಾತ್ಮ ವಶವಾಗುವಂತ ಕಾರ್ಯ ಬರೆಯಲ್ಪಟ್ಟಿದೆ. ಅಲ್ಲಿ ಹೇಳ್ತದೆ, ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು, ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನ ನಿನಗೆ ತೋರಿಸುವೆನು ಎಂದು ಹೇಳಿದನು ಅಂತೇಳಿ. 2ನೆಯ ಬಾರಿ ಅವನು ದೇವರಾತ್ಮ ವಶನಾಗಿ ಸಭೆಗಳ ಕಾಲವಾದ ಮೇಲೆ ಆ ಒಂದು ಪರಲೋಕ ರಾಜ್ಯದಲ್ಲಿ ಅವನು ಎತ್ತಲ್ಪಟ್ಟಂತ ಒಂದು ಅನುಭವವನ್ನ ಅಲ್ಲಿ ಬರಿತಾ ಇರುವುದನ್ನ ನಾವು ಕಾಣ್ತೇವೆ. ಅಲ್ಲಿ ನಾವು ನೋಡ್ತಾ ಇರುವಂತ ಒಂದು ಕಾರ್ಯ, ಮುಂದೆ ಆಗಬೇಕಾದವುಗಳನ್ನ ನಿನಗೆ ತೋರಿಸುವೆನು ಅಂತೇಳಿ ದೇವರು ಹೇಳುವಂಥದ್ದನ್ನ ಮತ್ತು ಅವನನ್ನ ದೇವರಾತ್ಮ ವಶವಾಗುವಂತೆ ಮಾಡುವುದನ್ನ ಇಲ್ಲಿ ನಾವು ಕಾಣ್ತೇವೆ. 3ನೇದಾಗಿ ಪ್ರಕಟಣೆ 17ನೇ ಅಧ್ಯಾಯ 3ನೇ ವಚನದಲ್ಲಿ, ಆಗ ಅವನು ದೇವರಾತ್ಮ ವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು ಅಂತೇಳಿ ನಾವು ನೋಡ್ತೇವೆ. ಅಡವಿಯಲ್ಲಿ ಅಲ್ಲಿ ಆ ಅಡವಿ ಅನ್ನುವಂಥದ್ದು ಅದು ಅಂತ್ಯಕ್ರಿಸ್ತನ ಆಳ್ವಿಕೆಯನ್ನ ಸೂಚಿಸುವಂತ ಒಂದು ಕಾರ್ಯವಾಗಿದೆ. ಮಹಾ ಉಪದ್ರವ ಕಾಲ ಆರಂಭವಾಗುವಂತ ಸಮಯದಲ್ಲಿ ಯೋಹಾನನನ್ನ ಆ ಒಂದು ದರ್ಶನದಲ್ಲಿ ಆ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂಥದ್ದನ್ನ ನಾವು ನೋಡ್ತೇವೆ. ಅಲ್ಲಿ ಏನಕ್ಕಾಗಿ ನಿಲ್ಲಿಸಲ್ಪಡ್ತಾ ಇರುವುದು ಅಂತಂದ್ರೆ, ಆ ಜಾರ ಸ್ತ್ರೀಯಾದಂತಹ ಬಾಬೇಲಿಗೆ ಬರುವಂತ ನಾಶವನ್ನ ನೋಡುವುದಕ್ಕಾಗಿ ಯೋಹಾನನನ್ನ ದೇವರಾತ್ಮ ವಶವಾಗುವಂತೆ ದೇವರು ಮಾಡಿದನು ಅಂತೇಳಿ ನಾವು ನೋಡಬಹುದು. 4ನೇದಾಗಿ ಇಲ್ಲಿ ನಾವು ಕಾಣ್ತಾ ಇರುವಂತ ಒಂದು ಕಾರ್ಯ, ಅದು ಏನಕ್ಕಾಗಿ ಅವನು ದೇವರಾತ್ಮ ವಶವಾದನು ಅಂತಂದ್ರೆ, ಮೊದಲಗಿತ್ತಿ ತನ್ನನ್ನು ಅಲಂಕರಿಸಿಕೊಂಡಿರುವಂತ ಮೊದಲಗಿತ್ತಿಗೋಸ್ಕರ ಆ ಯೆರೂಸಲೇಮ್, ಪರಮ ಯೆರೂಸಲೇಮ್ ಅನ್ನುವಂಥದ್ದು ಪರಲೋಕದಿಂದ ಇಳಿದು ಬರುವಂತ ಕಾರ್ಯವನ್ನ ನೋಡುವುದಕ್ಕಾಗಿ ಅವನು ದೇವರಾತ್ಮ ವಶವಾಗಿಸಲ್ಪಟ್ಟನು ಅಂತೇಳಿ ನಾವಿಲ್ಲಿ ನೋಡ್ತೇವೆ. ನನ್ನ ಪ್ರೀತಿಯ ದೇವಚನವೇ, 16ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಂತ ಒಂದು ಕಾರ್ಯ, 7 ಪಾತ್ರೆಗಳನ್ನ ಸಾಲಾಗಿ ಹಿಡಿದು ನಿಂತಿರುವಂತ ದೇವದೂತರನ್ನ ನಾವು ಕಾಣ್ತೇವೆ. ಆ 7 ದೇವದೂತರ ಕೈನಲ್ಲಿ ಕೂಡ ದೇವರ ರೌದ್ರದಿಂದ ತುಂಬಿರುವಂತಹ ಪಾತ್ರೆಗಳು ಕೊಡಲ್ಪಟ್ಟಿದೆ ಅಂತೇಳಿ.
ಆ 7 ದೇವದೂತರು ಕೂಡ ಸರತಿಯ ಪ್ರಕಾರವಾಗಿ ಒಬ್ಬರ ನಂತರ ಒಬ್ಬರು ಏನ್ ಮಾಡಿದ್ರು ಅಂದ್ರೆ ಭೂಮಿಯ ಮೇಲೆ ಆ ದೇವರ ರೌದ್ರವನ್ನ ಸುರಿಸಿದರು ಅಂತೇಳಿ. ಆ ರೌದ್ರಗಳನ್ನ ಸುರಿಸಿದಂತ 7 ಮಂದಿ ದೇವದೂತರಲ್ಲಿ ಒಂದು ದೇವದೂತನು ಈಗ ಯೋಹಾನನೊಂದಿಗೆ ಮಾತಾಡ್ತಾ ಇದ್ದಾನೆ. ಅದು ಏನ್ ಕಾರ್ಯವನ್ನ ಮಾತಾಡ್ತಾ ಇರುವಂತ ಒಂದು ಕಾರ್ಯ ಅಂತಂದ್ರೆ, ಇದು ನಿನಗೆ ಆ ಒಂದು ಮದಲಗಿತ್ತಿಯನ್ನ ಅಂದ್ರೆ ಮದಲಿಂಗನಿಗೋಸ್ಕರವಾಗಿ ಅಲಂಕೃತಳಾಗಿರುವಂತಹ ಆ ಒಂದು ಮದಲಗಿತ್ತಿಯನ್ನ ತೋರಿಸುವೆನು ಬಾ ಅಂತೇಳಿ ಹೇಳುವಂತ ಕಾರ್ಯವನ್ನ ಇಲ್ಲಿ ನಾವು ನೋಡ್ತೇವೆ. ಶಬ್ದಗಳು, ಅಲ್ಲಿ ಒಂದು ಶಬ್ದವನ್ನ ಯೋಹಾನನು ಕೇಳಿದೆನು ಅಂತ ಹೇಳ್ತಾನೆ. ಶಬ್ದಗಳು ಅನ್ನುವಾಗ 2 ವಿಧವಾದ ಶಬ್ದಗಳನ್ನ ಇಲ್ಲಿ ನಾವು ಗಮನಿಸಬಹುದು. ಏರಿ ಬಾ ಅನ್ನುವಂತ ಶಬ್ದ ಅದು ಯಾವುದು ಅಂತಂದ್ರೆ ಪರಲೋಕ ರಾಜ್ಯ ನಮಗೆ ತಿಳಿಸುವ ಒಂದು ಶಬ್ದ, ಕರೆಯುವ ಶಬ್ದವಾಗಿದೆ. ಎರಡನೇದು ಇನ್ನೊಂದು ಶಬ್ದ ಅಂತಂದ್ರೆ ಇಳಿದು ಬಾ ಅಂತ ಹೇಳುವಂತ ಒಂದು ಶಬ್ದ. ಇಳಿದು ಬಾ ಅನ್ನುವಂತ ಶಬ್ದ ಅದು ನರಕದಿಂದ, ಪಾತಾಳದಿಂದ ಬರುವಂತ ಒಂದು ಶಬ್ದವಾಗಿದೆ. ಪರಲೋಕ ಯಾವಾಗಲೂ ಕೂಡ ಮೇಲಿರುವಂತ ಕಾರ್ಯಗಳನ್ನ ಹುಡುಕುವುದಕ್ಕಾಗಿ ನಮಗೆ ಒಂದು ಆಹ್ವಾನ ಕೊಡುವುದನ್ನ ಏರಿ ಬಾ ಅಂತ ಹೇಳುವಂಥದ್ದನ್ನ ನಾವು ಗಮನಿಸಬಹುದು. ಆದ್ರೆ ಆ ಪಾತಾಳ ಅನ್ನುವಂಥದ್ದು ಯಾವಾಗಲೂ ಕೂಡ ನಮ್ಮನ್ನ ಆ ಪಾತಾಳದ ಕಡೆಗೆ ಸೆಳೆಯುವುದಕ್ಕಾಗಿ ಅನೇಕ ಪಾಪದಲ್ಲಿ, ಇಚ್ಛೆಯಲ್ಲಿ, ಅನೇಕ ವಿಧವಾದ ದೇವರಿಗೆ ವಿರುದ್ಧವಾದ ಕಾರ್ಯಗಳಲ್ಲಿ ನಮ್ಮನ್ನ ಬೀಳಿಸುವಂತೆ ಮಾಡಿ ಇಳಿದು ಬಾ ಅಂತೇಳಿ ಕರೆಯುವಂತ ಒಂದು ಶಬ್ದವಾಗಿ ನಾವು ಕಾಣಬಹುದು. ಯೇಸು ಆ ಒಂದು ಕಲ್ವಾರಿಯ ಗುಡ್ಡದ ಮೇಲೆ ಆ ಒಂದು ಶಿಲುಬೆಯಲ್ಲಿ ತೂಗುತ್ತಿರುವಂತ ವೇಳೆಯಲ್ಲಿ ಆತನನ್ನು ನೋಡಿ ಅನೇಕರು ಹೇಳಿದಂತ ಒಂದು ಕಾರ್ಯ ಏನಂತಂದ್ರೆ, ನೀನು ದೇವ ಕುಮಾರನಾಗಿದ್ದರೆ ಆ ಶಿಲುಬೆಯನ್ನ ಬಿಟ್ಟು ಇಳಿದು ಬಾ, ಆಗ ನಿನ್ನ ಮೇಲೆ ನಾವು ವಿಶ್ವಾಸ ಇಡುವೆವು, ನಂಬಿಕೆ ಇಡುವೆವು ಅಂತೇಳಿ ಆ ಮಾತುಗಳನ್ನು ಹೇಳುವಾಗ ಅದು ಒಂದು ಆ ಪಾತಾಳದ ಮಾತುಗಳಾಗಿ ನಾವು ಎಣಿಸಬಹುದು. ಯಾಕೆ ಅಂತಂದ್ರೆ ಯೇಸು ಆ ಶಿಲುಬೆಯ ಮೇಲೆ ಮರಣ ಹೊಂದುವುದಕ್ಕಾಗಿಯೇ ಬಂದ ಆತನು ಆ ಪರಲೋಕದ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಬಂದ ಆತನು. ಆದ್ರೆ ಈ ಲೋಕದ ಜನಗಳು ಪಾತಾಳದ ಶಬ್ದದಿಂದ ತುಂಬಿದವರಾಗಿ ಯೇಸುವನ್ನ ನೋಡಿ ಹೇಳ್ತಾ ಇರುವಂತ ಒಂದು ಕಾರ್ಯ ಇಳಿದು ಬಾ ಎಂಬುದಾಗಿ. ಆದ್ರೆ ಯೇಸು ಆ ಶಿಲುಬೆಯ ಮೇಲೆ ಆ ಒಂದು ಮರಣವನ್ನ ಅನುಭವಿಸುವುದರ ಮೂಲಕವಾಗಿ ಜಯವನ್ನ ಹೊಂದಿದನು. ಆ ನಿತ್ಯ ರಾಜ್ಯವನ್ನ ನಮಗೆ ಕೊಡುವುದಕ್ಕಾಗಿ ಆತನು ಜಯಶಾಲಿ ಆದನು ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. ನನ್ನ ಪ್ರೀತಿಯ ದೇವಜನವೇ, ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಯೋಹಾನ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ, ಪರಲೋಕದಿಂದ ಇಳಿದು ಬಂದವನು ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ಯಾರು ಪರಲೋಕಕ್ಕೆ ಏರಿ ಹೋದವರಲ್ಲ ಅಂತೇಳಿ. ಯೇಸು ಕ್ರಿಸ್ತನ ಒಬ್ಬನೇ ಪರಲೋಕದಿಂದ ಭೂಮಿಗೆ ಇಳಿದು ಬಂದಂತ ಒಂದು ವ್ಯಕ್ತಿ. ಭೂಲೋಕದಿಂದ ಯಾರು ಕೂಡ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯವಾಗಿರಲಿಲ್ಲ. ಯೇಸು ಕ್ರಿಸ್ತನ ಮರಣದ ನಂತರವಾಗಿಯೂ ಆ ಒಂದು ಯೇಸು ಕ್ರಿಸ್ತನ ಮರಣದಲ್ಲಿ ಉಂಟಾದ ಜಯದ ನಿಮಿತ್ತವಾಗಿ ಪರಲೋಕಕ್ಕೆ ಏರಿ ಹೋಗುವಂತಹ ಒಂದು ಅನುಭವ ದೇವ ಜನಕ್ಕೆ ಕೊಡಲ್ಪಟ್ಟಿತು. ಅದನ್ನೇ ಇಲ್ಲಿ ನೋಡ್ತಾ ಇದ್ದೇವೆ. ಏನಂತಂದ್ರೆ ಯೇಸು ಕ್ರಿಸ್ತನ ಮರಣದ ತನಕಲೂ ಕೂಡ ಸತ್ತ ಯಾವ ಪರಿಶುದ್ಧವಂತರು ಕೂಡ ಅವರು ಪರಲೋಕ ರಾಜ್ಯಕ್ಕೆ ನೇರವಾಗಿ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಯೇಸು ಹೇಳಿದ್ದು ಯೋಹಾನ 11ನೇ ಅಧ್ಯಾಯ 35ನೇ ವಚನದಲ್ಲಿ, ನಾನೇ ಆ ಬಾಗಿಲಾಗಿದ್ದೇನೆ, ನಾನೇ ಸತ್ಯವೂ ಮಾರ್ಗವೂ ಜೀವವಾಗಿದ್ದೇನೆ, ನನ್ನ ಹೊರತಾಗಿ ಯಾರು ಆ ಪರಲೋಕ ರಾಜ್ಯಕ್ಕೆ ಅಥವಾ ತಂದೆಯ ಬಳಿಗೆ ಬರೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಆದ್ರಿಂದಲೇ ಯೇಸುವೇ ಆ ಮಾರ್ಗವಾಗಿದ್ದಾನೆ. ಪರಲೋಕಕ್ಕೆ ಆತನೇ ಒಂದು ನಿಚ್ಚಣಿಗೆ ಆಗಿದ್ದಾನೆ, ಪರಲೋಕಕ್ಕೆ ಒಂದು ಏಣಿಯಾಗಿದ್ದಾನೆ ಅಂತೇಳಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಮರಣದ ನಂತರವಾಗಿಯೂ ನಾವೆಲ್ಲ ಕೂಡ ಅಂದ್ರೆ ಆ ಪರಿಶುದ್ಧ ಪರಲೋಕದೊಳಗಡೆ ಪ್ರವೇಶಿಸುವುದಕ್ಕೆ ನಮಗೆ ಮಾರ್ಗ ಉಂಟಾಯಿತು ಅಂತೇಳಿ ನಾವು ಕಾಣಬಹುದು. ನಿಚ್ಚಣಿಗೆ ಅಂತ ಹೇಳುವಾಗ, ಏಣಿ ಅನ್ನುವಂತ ಹೇಳುವಾಗ 2 ತುದಿಯನ್ನ ನಾವು ನೋಡ್ತೇವೆ. ಒಂದು ತುದಿ ಅದು ಭೂಮಿಗೆ ಹಾಕಲ್ಪಟ್ಟದ್ದಾಗಿ, ಇನ್ನೊಂದು ತುದಿ ಅದು ಆಕಾಶಕ್ಕೆ ಚಾಚಲ್ಪಟ್ಟದ್ದಾಗಿ ನಾವು ಕಾಣಬಹುದು.
ಆ ಪರಲೋಕ ರಾಜ್ಯದಲ್ಲಿ ಆ ಮಹಾ ಉನ್ನತ ಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕುಳಿತಿದ್ದಂತ ಯೇಸು ಕ್ರಿಸ್ತನು ಆ ನಿಚ್ಚಣಿಗೆಯ ತುದಿಯ ಭಾಗದಲ್ಲಿ ಮೇಲ್ಭಾಗದಲ್ಲಿದ್ದ ಆತನು ನಮಗೋಸ್ಕರವಾಗಿ ಆ ನಿಚ್ಚಣಿಗೆಯ ಕೆಳಗಿನ ಭಾಗವಾಗಿ ಇಳಿದು ಬಂದನು. ಆತನು ಕೆಳಗೆ ಇಳಿದು ಬಂದದ್ದರಿಂದ ನಾವೆಲ್ಲ ಕೂಡ ಆ ಮೇಲೆ ಪರಲೋಕ ರಾಜ್ಯ ಅನ್ನುವಂತಹ ಆ ಸ್ಥಾನಕ್ಕೆ ಏರಿ ಹೋಗುವುದಕ್ಕೆ ಆತನು ಒಂದು ನಿಚ್ಚಣಿಗೆಯಾಗಿ ಮಾರ್ಪಟ್ಟನು ಅಂತೇಳಿ ಕೂಡ ನಾವು ಸತ್ಯವೇದದಲ್ಲಿ ಕಾಣಬಹುದು. ಕೀರ್ತನೆಗಳು 24ನೇ ಅಧ್ಯಾಯ 3ರಿಂದ 6ನೇ ವಚನವನ್ನ ಓದುವಾಗ ಇಲ್ಲಿ ಒಂದು ವಾಕ್ಯವನ್ನ ದಾವಿದನು ಹೇಳುವುದನ್ನ ನಾವು ನೋಡ್ತೇವೆ. ದಾವಿದನು ಹೇಳ್ತಾನೆ, ಆ ಉನ್ನತ ಪರ್ವತವನ್ನ ಹತ್ತತಕ್ಕವನು ಯಾರು ಅಂತೇಳಿ. ಇಲ್ಲಿ ನೋಡ್ತೇವೆ, ಯೆಹೋವನ ಪರ್ವತವನ್ನ ಹತ್ತತಕ್ಕವನು ಯಾರು, ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನ ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನ ಪಡೆಯುವನು. ಇಂಥವರೇ ಆತನ ದರ್ಶನವನ್ನ ಬಯಸುವರು. ಯಾಕೋಬ್ಯರ ದೇವರೇ, ನಿನ್ನ ಸಾನ್ನಿಧ್ಯವನ್ನ ಸೇರುವವರು ಇಂಥವರೇ ಅಂತೇಳಿ ದಾವಿದನು ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಆ ಉನ್ನತವಾದ ಪರ್ವತವನ್ನ, ಪರಮ ಯೆರೂಸಲೇಮನ್ನ, ಆ ಪರಿಶುದ್ಧ ಪಟ್ಟಣವನ್ನ ಹತ್ತತಕ್ಕವನು, ಅದರೊಳಗಡೆ ವಾಸಿಸತಕ್ಕವನು ಎಂಥವನು ಅಂತ ಹೇಳಿ ಇಲ್ಲೊಂದು ಕಾರ್ಯವನ್ನ ನೋಡ್ತೇವೆ. ಅವನ ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದವನಾಗಿರಬೇಕು. ಎರಡನೇದಾಗಿ ಮೋಸ ಪ್ರಮಾಣ ಮಾಡದವನಾಗಿ, ಮೂರನೇದಾಗಿ ಶುದ್ಧ ಹಸ್ತವುಳ್ಳವನಾಗಿ, ನಿರ್ಮಲ ಮನಸ್ಸುಳ್ಳವನಾಗಿ, ಈ ರೀತಿಯಾಗಿ ಇರುವಂಥವನು ಮಾತ್ರವೇ ಆ ಪರಮ ಯೆರೂಸಲೇಮಿನಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯ ಅಂತೇಳಿ ಈ ವಾಕ್ಯಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು. ಪ್ರಕಟಣೆ 21ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ತೇವೆ, ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನ ನನಗೆ ತೋರಿಸಿದನು ಅಂತೇಳಿ. ಇದು ಯಾವಾಗ ನಡೆಯುವಂತ ಒಂದು ಕಾರ್ಯ ಅಂತಂದ್ರೆ, ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆ ಭೂಮಿಯ ಮೇಲೆ ಸಂಪೂರ್ಣವಾಗಿ ಮುಗಿದ ಮೇಲೆ, ಈ ನಾವು ಕಾಣುವಂತ ಈ ಭೂಮಿ, ಈ ಆಕಾಶ ಅದು ಸುತ್ತಲ್ಪಟ್ಟು ಅದು ಇಲ್ಲದೆ ಹೋದ ಮೇಲೆ, ಈ ನೂತನ ಆಕಾಶ ಮಂಡಲ ಅಥವಾ ಭೂಮಂಡಲ ಅಥವಾ ಯೆರೂಸಲೇಮ್ ಅನ್ನುವಂಥದ್ದು ಏನಕ್ಕಾಗಿ ಇಳಿದು ಬರ್ತಾ ಇದೆ ಅಂತಂದ್ರೆ, ಭೂಮಿಯ ಮೇಲೆ ತನ್ನೊಂದಿಗೆ ಆಳ್ವಿಕೆ ಮಾಡಿದಂತಹ ಆ 1000 ವರ್ಷದಲ್ಲಿ ಆ ಒಂದು ಆಳ್ವಿಕೆಯಲ್ಲಿ ಭಾಗಿಗಳಾಗಿದ್ದಂತಹ ತನ್ನ ಜನವನ್ನ ಆ ಒಂದು ಮಹಿಮೆಯ ರಾಜ್ಯದೊಳಗಡೆ, ಆ ಒಂದು ಯೆರೂಸಲೇಮಿನೊಳಗಡೆ ಸೇರಿಸುವುದಕ್ಕಾಗಿ ಆ ಒಂದು ಯೆರೂಸಲೇಮ್ ಪರಲೋಕದಿಂದ ಇಳಿದು ಬರುವುದನ್ನ ನಾವು ಕಾಣ್ತೇವೆ. ಒಂದು ಲಿಫ್ಟ್ ನಾವು ನೋಡುವಾಗ ಆ ಲಿಫ್ಟ್ ಹೇಗಿರುತ್ತೆ ಅಂತಂದ್ರೆ, ಆ ಬಟನ್ ಒತ್ತಿದ ತಕ್ಷಣನೇ, ಆ ಲಿಫ್ಟ್ ಡೋರ್ ಓಪನ್ ಆಗಿದ ತಕ್ಷಣನೇ ಅದ್ರೊಳಗಡೆ ನಾವು ಹೋಗಿದ್ಮೇಲೆ ಅದು ನಮ್ಮನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ, ಅದೇ ರೀತಿಯಾಗಿ ನಾವು ಕೆಳಗಡೆ ಬರಬೇಕಂತಂದ್ರೆ ಆ ಲಿಫ್ಟ್ ಒಳಗಡೆ ಆ ಬಟನ್ ಅನ್ನು ಒತ್ತುವಾಗ ನಾವು ಕೆಳಗಡೆ ಬರುವ ರೀತಿಯಲ್ಲಿ ಇಲ್ಲಿ ನಾವು ಕಾಣುವಂತ ಒಂದು ಕಾರ್ಯ ಏನಂತಂದ್ರೆ, ಪರಲೋಕದಿಂದ ಒಂದು ನೂತನ ಯೆರೂಸಲೇಮ್ ಅದು ಹಾಗೇ ಭೂಮಿಗೆ ಇಳಿದು ಬರ್ತಾ ಇದೆ. ಯಾಕೆ ಅಂತಂದ್ರೆ, ಅಲಂಕೃತಳಾಗಿರುವಂತಹ ಮೊದಲಗಿತ್ತಿಯನ್ನ ಆ ಒಂದು ಪರಿಶುದ್ಧ ಪಟ್ಟಣದ ಒಳಗಡೆ ಸೇರಿಸಿಕೊಳ್ಳುವುದಕ್ಕಾಗಿ ಆ ನೂತನ ಯೆರೂಸಲೇಮ್ ಹಾಗೆ ಕೆಳಗಡೆ ಇಳಿದು ಬರ್ತಾ ಇರುವಂತದ್ದನ್ನ ನಾವು ಕಾಣಬಹುದು. ನನ್ನ ಪ್ರೀತಿಯ ದೇವಚನವೇ, ಪ್ರಕಟಣೆ 21ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ಪಟ್ಟಣದ ಪ್ರಾಕಾರವು ಅಮೂಲ್ಯವಾದ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು, ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು ಅಂತೇಳಿ. ಯೋಹಾನನು ಹೇಳ್ತಾ ಇದ್ದಾನೆ, ಆ ಪಟ್ಟಣ ಹೇಗಿತ್ತು ಅಂತಂದ್ರೆ ಪ್ರಕಾಶಮಾನವಾಗಿತ್ತು ಅಂತ ಹೇಳ್ತಾನೆ. ಅಲ್ಲಿ ಕತ್ತಲೆ ಅನ್ನುವಂಥದ್ದು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಅದು ರತ್ನಗಳಿಂದ ಕೂಡಿದಂತ ಒಂದು ಪಟ್ಟಣವಾಗಿತ್ತು ಅಂತೇಳಿ ಯೋಹಾನನು ಹೇಳ್ತಾ ಇದ್ದಾನೆ. ಆದ್ರಿಂದ ಪ್ರಕಾಶ ಅನ್ನುವಾಗ ಆ ಪ್ರಕಾಶಮಾನವಾದಂತ ಪಟ್ಟಣದೊಳಗಡೆ ಎಂಥವರು ಪ್ರವೇಶಿಸುವರು ಅಂತಂದ್ರೆ, ಕರ್ತನ ಮುಖ ನೋಡಿ ಪ್ರಕಾಶ ಹೊಂದಿದಂಥವರು. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ,
ಕರ್ತನ ಮುಖ ನೋಡಿದಂತ ಮುಖಗಳು ಲಜ್ಜೆಗೊಳಗಾಗಲಿಲ್ಲ, ಅವರ ಮುಖವು ಪ್ರಕಾಶ ಹೊಂದಿತು ಅಂತೇಳಿ. ಕರ್ತನ ಮುಖ ನೋಡಿ 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 ಪ್ರಕಾಶ ಹೊಂದಿದವರು ಮಾತ್ರವೇ ಆ ಪ್ರಕಾಶಮಾನವಾದಂತಹ ಆ ಯೆರೂಸಲೇಮಿನೊಳಗಡೆ ಪ್ರವೇಶಿಸುವುದಕ್ಕೆ ಸಾಧ್ಯ. ಅಲ್ಲಿ ಆ ಪಟ್ಟಣದಲ್ಲಿ ಇರುವಂತ ಬೆಳಕು ಸೂರ್ಯನ ಬೆಳಕಲ್ಲ, ಅಲ್ಲಿರುವಂತ ಪಟ್ಟಣ ಆ ಬೆಳಕು ಚಂದ್ರನ ಬೆಳಕಲ್ಲ, ನಕ್ಷತ್ರಗಳ ಬೆಳಕಲ್ಲ. ಆ ಪಟ್ಟಣಕ್ಕೆ ದೇವರೇ ಬೆಳಕಾಗಿರುವನು. ಆ ನೂತನ ಯೆರೂಸಲೇಮ್ ಅನ್ನುವಂತ ಭೂಮಿಗೆ ದೇವರೇ ಬೆಳಕಾಗಿರುವನು ಅಂತೇಳಿ ನಾವು ನೋಡ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಆ ಪಟ್ಟಣದ ಕುರಿತಾಗಿ 3 ಅಳತೆಗಳನ್ನ ನಾವು ನೋಡ್ತೇವೆ. ಆ ಪಟ್ಟಣದ ವಿಷಯವಾಗಿ 3 ಅಳತೆಗಳನ್ನ ನಾವು ಕಾಣಬಹುದು. ಮೊದಲನೇ ಅಳತೆ ಆ ನೂತನ ಪಟ್ಟಣದ ಒಂದು ಸುತ್ತಳತೆ, ಅದರ ಉದ್ದ ಮತ್ತು ಅಗಲದ ಒಂದು ಅಳತೆಯನ್ನ ನಾವು ಕಾಣ್ತೇವೆ. ಎರಡನೇದಾಗಿ ಆ ಪಟ್ಟಣದಲ್ಲಿ ಸುತ್ತಲಿರುವಂತ ಪ್ರಾಕಾರದ ಅಳತೆ. ಮೂರನೇದಾಗಿ ಆ ಪಟ್ಟಣದ ಬಾಗಿಲುಗಳ ಅಳತೆಯ ಕುರಿತಾಗಿ ಈ ಒಂದು ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 9ನೇ ವಚನದಿಂದ ನಾವು ಕಾಣ್ತೇವೆ. ಇಲ್ಲಿ ನಾವು ನೋಡುವಂಥದ್ದು ಮೊದಲನೇದಾಗಿ ಆ ಪಟ್ಟಣದ ಸುತ್ತಳತೆ, ಅದರ ಕುರಿತು ನಾವು ನೋಡುವಾಗ ಪ್ರಕಟಣೆ 21ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ, ಪಟ್ಟಣವು ಚೌಕಾಕಾರವಾಗಿದೆ, ಅದರ ಉದ್ದವು ಅದರ ಅಗಲದಷ್ಟಿದೆ ಅಂತೇಳಿ. ಮೊದಲನೇದಾಗಿ ಆ ಪಟ್ಟಣದ ಆಕಾರ ಹೇಗಿದೆ ಅಂತಂದ್ರೆ ಚೌಕಾಕಾರವಾಗಿದೆ ಅಂತೇಳಿ ಬರೆಯಲ್ಪಟ್ಟಿದೆ. ಅದರ ಉದ್ದ ಮತ್ತು ಅದರ ಅಗಲ ಅದು ಈಕ್ವಲ್, ಸಮವಾಗಿತ್ತು ಅಂತೇಳಿ ಅಲ್ಲಿ ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೇವೆ. ಅದರ ಉದ್ದ ಮತ್ತು ಅಗಲ ಅನ್ನುವಾಗ ಮನುಷ್ಯರ ಲೆಕ್ಕದಲ್ಲಿರುವಂತ ಅಳತೆ ಕೋಲಲ್ಲ, ಅಲ್ಲಿ ದೇವದೂತನು ಒಂದು ಅಳತೆ ಕೋಲನ ತೆಗೆದುಕೊಂಡು ಬಂದು ಆ ಒಂದು ಯೆರೂಸಲೇಮ್ ಪಟ್ಟಣವನ್ನ ಅಳೆಯುವುದನ್ನ ನಾವು ನೋಡ್ತೇವೆ. ಆದ್ರ ಅಳತೆ ಮನುಷ್ಯರ ಅಳತೆ ಅಂತಿರುವಂತ ಅಳತೆ ಅಲ್ಲ, ದೇವರ ದೃಷ್ಟಿಯಲ್ಲಿರುವಂತ ಅಳತೆ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಎರಡನೇದಾಗಿ ಆ ಪಟ್ಟಣದ ಅಸ್ಥಿವಾರದ ಅಳತೆಯ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದನ್ನ ನಾವು ಪ್ರಕಟಣೆ 21ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಕಾಣ್ತೇವೆ. ಅದನ್ನ ನಾವು ಓದುವಾಗ ಅಲ್ಲಿ ಹೇಳ್ತದೆ ಏನಂತಂದ್ರೆ, ಆ ಅಸ್ಥಿವಾರವು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು. ಮೊದಲನೆಯ ಅಸ್ಥಿವಾರವು ವಜ್ರ, ಎರಡನೆಯದು ವೈಡೂರ್ಯ, ಮೂರನೆಯದು ಪಚ್ಚೆ, ನಾಲ್ಕನೆಯದು ಪದ್ಮರಾಗ, ಐದನೆಯದು ಗೋಮೇಧಕ, ಆರನೆಯದು ಮಾಣಿಕ್ಯ, ಏಳನೆಯದು ಪೀತರತ್ನ, ಎಂಟನೆಯದು ಬೇರುಲ್ಲ, ಒಂಬತ್ತನೆಯದು ಪುಷ್ಪರಾಗ, ಹತ್ತನೆಯದು ಗರುಡ ಪಚ್ಚೆ, ಹನ್ನೊಂದನೆಯದು ಇಂದ್ರನೀಲ, ಹನ್ನೆರಡನೆಯದು ನೀಲ ಸ್ಫಟಿಕ, 12 ಈ ರೀತಿಯಾಗಿ 12 ಬಾಗಿಲುಗಳು ಆ ಪಟ್ಟಣಕ್ಕೆ ಇರುವುದಾಗಿ ನಾವು ನೋಡ್ತೇವೆ. ಆ ಬಾಗಿಲುಗಳ ಅಳತೆಯ ಬಗ್ಗೆ ಅಲ್ಲಿ ನಾವು ನೋಡುವಂತ ಒಂದು ವಿಷಯವಾಗಿದೆ. ಅದಲ್ಲದೆ ನಾನು ಹೇಳಿದೆ ಆ ಪಟ್ಟಣದ ಬಾಗಿಲುಗಳ ಅಳತೆ ಅಂತೇಳಿ. ಆ ಮೊದಲನೇದು ಪಟ್ಟಣದ ಅಳತೆ, ಎರಡನೇದು ಅಸ್ಥಿವಾರದ ಅಳತೆ, ಮೂರನೇದು ಬಾಗಿಲುಗಳ ಅಳತೆ ಅಂತೇಳಿ. ಅದನ್ನ ಪ್ರಕಟಣೆ 21:21ರಲ್ಲಿ ನಾವು ನೋಡ್ತೇವೆ. 12 ಹೆಬ್ಬಾಗಿಲುಗಳು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತ್ತು. ಪಟ್ಟಣದ ಬೀದಿಯು ಚೌಕಾಕಾರವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿತ್ತು ಅಂತೇಳಿ. 3 ಅಳತೆಗಳನ್ನ ನಾವು ನೋಡ್ತೇವೆ. ಒಂದು ನಾವು ಕಾಣ್ತಾ ಇರೋದು ಪಟ್ಟಣದ ಅಳತೆ, ಎರಡನೇದು ಆ ಒಂದು ಅಸ್ಥಿವಾರಗಳ ಅಳತೆ, ಮೂರನೇದಾಗಿ ಬಾಗಿಲುಗಳ ಅಳತೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಕಟಣೆ 21:12ರಿಂದ 14ನೇ ವಚನವನ್ನ ಓದುವಾಗ ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು. ಅದಕ್ಕೆ 12 ಹೆಬ್ಬಾಗಿಲುಗಳಿದ್ದವು. ಆ ಬಾಗಿಲುಗಳು ಬಳಿಯಲ್ಲಿ 12 ಮಂದಿ ದೇವದೂತರಿದ್ದರು. ಅವುಗಳ ಮೇಲೆ ಇಸ್ರೇಲರ 12 ಕುಲಗಳ ಹೆಸರುಗಳು ಬರೆದಿದ್ದವು. ಪೂರ್ವ ದಿಕ್ಕಿನಲ್ಲಿ 3 ಬಾಗಿಲುಗಳು, ಉತ್ತರ ದಿಕ್ಕಿನಲ್ಲಿ 3 ಬಾಗಿಲುಗಳು, ದಕ್ಷಿಣ ದಿಕ್ಕಿನಲ್ಲಿ 3 ಬಾಗಿಲುಗಳು ಇದ್ದವು. ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ಥಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನು 12 ಮಂದಿ ಅಪೋಸ್ತಲರ ಹೆಸರುಗಳಿದ್ದವು ಅಂತೇಳಿ. ಈ ಒಂದು 21ನೇ ಅಧ್ಯಾಯ ಪ್ರಕಟಣೆ ಪುಸ್ತಕದಲ್ಲಿ ತುಂಬಾ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾದಂತಹ ಒಂದು ಅಧ್ಯಾಯವಾಗಿ ನಾವು ಕಾಣಬಹುದು. ಈ ನೂತನ ಯೆರೂಸಲೇಮ್ ಅನ್ನುವಂಥದ್ದನ್ನ
ತುಂಬಾ ಸುಲಭವಾಗಿ ಚಿತ್ರಿಸಿರುವಂತಹ ಒಂದು ಕಾರ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತಾ ಇರುವಂತಹ ಒಂದು ಕಾರ್ಯ ಏನಂತಂದ್ರೆ, ಆ ಒಂದು ಪಟ್ಟಣಕ್ಕೆ 12 ಹೆಬ್ಬಾಗಿಲುಗಳು ಇದ್ದದ್ದಾಗಿ ನಾವು ಕಾಣ್ತೇವೆ. 12 ಹೆಬ್ಬಾಗಿಲುಗಳಲ್ಲಿ ಕೂಡ ಒಂದೊಂದು ದೇವದೂತನು ನಿಂತಿರುವುದಾಗಿ, 12 ಹೆಬ್ಬಾಗಿಲುಗಳು ಅನ್ನುವಂಥದ್ದು ಹಳೇ ಒಡಂಬಡಿಕೆಯಲ್ಲಿ ನಾವು ಕಾಣುವಂತಹ ಪರಿಶುದ್ಧವಂತರ 12 ಕುಲಗಳ ಹೆಸರನ್ನ ಹೊಂದಿದಂತಹ ಕಾರ್ಯಗಳನ್ನ ನಾವು ಕಾಣಬಹುದು. ಆ ಒಂದು ಪಟ್ಟಣಕ್ಕೆ ಸುತ್ತಲೂ ಕೂಡ ಒಂದು ಪ್ರಾಕಾರವು ಇದ್ದದ್ದಾಗಿ ನಾವು ಕಾಣ್ತೇವೆ. ಆ ಪ್ರಾಕಾರಕ್ಕೆ 12 ಅಸ್ಥಿವಾರಗಳು ಕಾಣ್ತೇವೆ. 12 ಅಸ್ಥಿವಾರಗಳ ಮೇಲೆ ಹೊಸ ಒಡಂಬಡಿಕೆಯ ಯಜ್ಞದ ಕುರಿಯಾದಾತನ ವಾಕ್ಯಗಳನ್ನ ಅನುಸರಿಸಿ ನಡೆದಂತಹ 12 ಮಂದಿಯ ಅಪೋಸ್ತಲರ ಹೆಸರುಗಳು ಬರೆದಿದ್ದವು ಅಂತೇಳಿ ನಾವು ನೋಡ್ತೇವೆ. ಇನ್ನು ಆ ಬಾಗಿಲುಗಳು ಅನ್ನುವಾಗ 4 ದಿಕ್ಕುಗಳಲ್ಲಿ 3 ಬಾಗಿಲುಗಳನ್ನ ನಾವು ಕಾಣ್ತೇವೆ. ಆ 4 ದಿಕ್ಕುಗಳು ಅನ್ನುವಂಥದ್ದು ಆ ಸುವಾರ್ತೆಯನ್ನ ಹೋಲುವಂತ ಒಂದು ಕಾರ್ಯವಾಗಿದೆ. ಆ ಸುವಾರ್ತೆಯನ್ನ ನಂಬಿ ರಕ್ಷಣೆ ಹೊಂದಿ ದೇವರನ್ನ ಅಂಗೀಕರಿಸಿದಂತಹ ಪ್ರತಿಯೊಂದು ಜನಗಳು ಕೂಡ ಆ ಒಂದು 4 ದಿಕ್ಕುಗಳಲ್ಲಿರುವಂತಹ 3 ಬಾಗಿಲುಗಳಲ್ಲಿ ಒಳಗಡೆ ಪ್ರವೇಶಿಸುವಂತವರಾಗಿ ನಾವು ಕಾಣ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಸುಂದರವಾದಂತ ಒಂದು ಯೆರೂಸಲೇಮ್, ಆ ಯೆರೂಸಲೇಮಿನೊಳಗಡೆ ಪ್ರವೇಶಿಸತಕ್ಕವರು ಯಾರು ಅಂತಂದ್ರೆ, ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಹೊಂದಿದವರು ಮಾತ್ರವೇ ಆ ಒಂದು ಪಟ್ಟಣದೊಳಗಡೆ ಪ್ರವೇಶಿಸುವರು ಅಂತೇಳಿ 27ನೇ ವಚನ ನಮ್ಗೆ ಹೇಳ್ತದೆ. ಅಲ್ಲಿ ಹೇಳ್ತದೆ, ಅದರಲ್ಲಿ ಹೋಲೆಯಾದದ್ದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನ ಸುಳ್ಳಾದದ್ದನ್ನ ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿವೆಯೋ ಅವರು ಮಾತ್ರ ಸೇರುವರು ಅಂತೇಳಿ, ಅವರು ಮಾತ್ರ ಸೇರುವರು ಅಂತೇಳಿ ನಾವು ನೋಡ್ತೇವೆ. ಎಲ್ಲರೂ ಆ ನೂತನ ಯೆರೂಸಲೇಮಿನೊಳಗಡೆ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅಸಹ್ಯವಾದದ್ದನ್ನ ಸುಳ್ಳಾದದನ್ನ ಹಿಂಬಾಲಿಸಿದಂಥವರು ನಡೆಸಿದಂಥವರು ಒಬ್ಬರು ಅದರೊಳಗಡೆ ಪ್ರವೇಶಿಸೋದಿಲ್ಲ. ಆದರೆ ಅಲ್ಲಿ ಪ್ರವೇಶಿಸುವಂಥವ್ರು ಯಾರು ಅಂತಂದ್ರೆ, ಯಜ್ಞದ ಕುರಿಯಾದಾತನ ಆ ಒಂದು ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಕಾಣಲ್ಪಡ್ತದೋ ಅವರು ಮಾತ್ರ ಪ್ರವೇಶಿಸುವರು ಅಂತೇಳಿ ನೋಡಿ. ಅಲ್ಲಿ ಹೇಳ್ತದೆ ಏನಂತಂದ್ರೆ 22ನೇ ವಚನದಲ್ಲಿ, ಪಟ್ಟಣದಲ್ಲಿ ನಾನು ದೇವಾಲಯವನ್ನ ಕಾಣಲಿಲ್ಲ, ಏಕೆಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ ಅಂತೇಳಿ. ಆ ಪಟ್ಟಣದ ಒಳಗಡೆ ದೇವಾಲಯ ಕಾಣಲಿಲ್ಲ ಅಂತೇಳಿ ಯೋಹಾನನ್ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ, ಆ ದೇವಾಲಯ ಕಾಣಲ್ಪಡದೆ ಇರೋದಕ್ಕೆ ಕಾರಣ ಏನಂತಂದ್ರೆ, ಯಜ್ಞದ ಕುರಿಯಾದಾತನು ಮತ್ತು ದೇವರು ಆ ಪಟ್ಟಣಕ್ಕೆ ದೇವಾಲಯವಾಗಿ ಕಾಣ್ತಾ ಇದ್ದಾರೆ ಅಂತೇಳಿ ಯೋಹಾನನು ಹೇಳುವಂಥದ್ದನ್ನ ನಾವು ಕಾಣಬಹುದು. ಮುಂದೆ 23ನೇ ವಚನದಲ್ಲಿ, ಪಟ್ಟಣಕ್ಕೆ ಬೆಳಕನ್ನ ಕೊಡುವುದಕ್ಕೆ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನ ಕೊಟ್ಟಿತು, ಯಜ್ಞದ ಕುರಿಯಾದಾತನೇ ಅದರ ದೀಪವು ಅಂತೇಳಿ. ಆ ನೂತನ ಯೆರೂಸಲೇಮ್ ಪಟ್ಟಣಕ್ಕೆ ಸೂರ್ಯನ ಬೆಳಕು ಬೇಕಾಗಿಲ್ಲ, ಚಂದ್ರನ ಬೆಳಕು ಬೇಕಾಗಿಲ್ಲ, ನಕ್ಷತ್ರಗಳ ಬೆಳಕು ಬೇಕಾಗಿಲ್ಲ. ಯಾಕೆ ಅಂತಂದ್ರೆ, ಯಜ್ಞದ ಕುರಿಯಾದಾತನೇ ಆ ಪಟ್ಟಣಕ್ಕೆ ದೀಪವಾಗಿದ್ದಾನೆ ಅಂತೇಳಿ. ಆತನೇ ನಿತ್ಯ ಸೂರ್ಯನಾಗಿ ಆ ಒಂದು ಪಟ್ಟಣದಲ್ಲಿ ಬೆಳಕನ್ನ ಕೊಡುವವನಾಗಿ ಕಾಣ್ತಾ ಇದ್ದಾನೆ ಅಂತೇಳಿ ಯೋಹಾನನು ಹೇಳುವುದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ನನ್ನ ಪ್ರೀತಿಯ ದೇವಚನವೇ, ಅಲ್ಲಿ ಸೂರ್ಯನಿಲ್ಲ. ಆ ನೂತನ ಆಕಾಶ ಮಂಡಲದಲ್ಲಿ ಸೂರ್ಯನಿಲ್ಲ. ಸೂರ್ಯನಿಗೆ ಬದಲಾಗಿ ಯೇಸುವೇ ಆ ನಿತ್ಯ ಪ್ರಕಾಶವನ್ನ ಕೊಡುವಂತ ದೀಪವಾಗಿ, ಸೂರ್ಯವಾಗಿ ಬೆಳಗುವಂಥದ್ದನ್ನ ಈ ಒಂದು ದರ್ಶನದಲ್ಲಿ ಯೋಹಾನನು ಕಾಣುವುದಾಗಿ ನಾವು ಕಾಣ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವಚನವೇ, ಕಡೆಯದಾಗಿ ಇಲ್ಲಿ ನಾವು ನೋಡುವಂಥದ್ದು 24ನೇ ವಚನದಲ್ಲಿ, ಪ್ರಕಟಣೆ 21-24ರಲ್ಲಿ, ಅದರ ಬೆಳಕಿನಿಂದ ಸರ್ವ ಜನಾಂಗದವರು ಸಂಚಾರ ಮಾಡುವರು, ಭೂರಾಜರು ತಮ್ಮ ವೈಭವವನ್ನ ಅಲ್ಲಿಗೆ ತರುವರು, ಅದರ ಬಾಗಿಲುಗಳನ್ನ ಹಗಲಲ್ಲಿ ಮುಚ್ಚುವುದೇ ಇಲ್ಲ, ರಾತ್ರಿಯಂತೂ ಅಲ್ಲಿಲ್ಲ, ಜನಾಂಗಗಳ ವೈಭವವು ಘನವು ಅಲ್ಲಿಗೆ ಬರುವವು ಅಂತ ಹೇಳಿ. ಆದ್ರಿಂದ ಆ ಒಂದು ನಿತ್ಯ ರಾಜ್ಯದಲ್ಲಿ
ಪರಮ ಯೆರೂಸಲೇಮಿನಲ್ಲಿ ಅಲ್ಲಿ ಕತ್ತಲೆ ಅನ್ನುವಂಥದ್ದೇ ಇಲ್ಲ. ಅಲ್ಲಿ 24 ಗಂಟೆಗಳು ಕೂಡ ಅಲ್ಲಿ ನಿತ್ಯವೂ ಬೆಳಕಿರುವುದನ್ನು ನಾವು ಕಾಣ್ತೇವೆ. ಅಲ್ಲಿ ಕತ್ತಲಿಲ್ಲ. ಅಲ್ಲಿ ಪ್ರಕಾಶವಾಗಿ ಯೇಸು ಕ್ರಿಸ್ತನೇ ಅದಕ್ಕೆ ಬೆಳಕಾಗಿದ್ದಾನೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಕತ್ತಲಲ್ಲಿ ಅನೇಕ ಕಾರ್ಯಗಳು ಈ ಭೂಮಿಯಲ್ಲಿ ನಡೆಯುವುದನ್ನು ನಾವು ನೋಡ್ತೇವೆ. ಅನೇಕ ರೋಗಗಳು ಸಂಚರಿಸುವುದನ್ನು, ಅನೇಕ ವಿಧವಾದ ಮರಣಕರವಾದಂಥ ವ್ಯಾಧಿಗಳು ಇರುಳಲ್ಲಿ ಸಂಚರಿಸುವುದನ್ನು ಈ ಭೂಮಿಯಲ್ಲಿ ನಾವು ಕಾಣ್ತೇವೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ ಏನಂತಂದ್ರೆ, ಆ ಪರಮ ಯೆರೂಸಲೇಮಿನಲ್ಲಿ, ನೂತನ ಆಕಾಶ ಮಂಡಲದಲ್ಲಿ, ಭೂಮಂಡಲದಲ್ಲಿ ಅಲ್ಲಿ ಇರುಳು ಅನ್ನುವಂಥದ್ದಿಲ್ಲ, ಕತ್ತಲೆ ಅನ್ನುವಂಥದ್ದಿಲ್ಲ. ಯಾಕೆ ಅಂತಂದ್ರೆ ದೇವರೇ ಆ ಪಟ್ಟಣಕ್ಕೆ ಬೆಳಕಾಗಿರುವನು ಅಂಥೇಳಿ, ಆ ಪಟ್ಟಣಕ್ಕೆ ಬೆಳಕಾಗಿರುವನು ಅಂಥೇಳಿ. ಆ ಮಹಿಮೆಯ ರಾಜ್ಯ ಅದು ನಮಗಾಗಿ ಸಿದ್ಧವಾಗಿರುವಂಥ ಒಂದು ರಾಜ್ಯ, ಅದು ಪರಮ ಯೆರೂಸಲೇಮ್. ಅದು ಅಲಂಕೃತಗೊಂಡು ಭೂಮಿಗೆ ಇಳಿದು ಬರುವುದನ್ನು ಯೋಹಾನನು ಕಾಣ್ತಾ ಇದ್ದಾನೆ. 1000 ವರ್ಷ ಆಳ್ವಿಕೆ ಆದ ಮೇಲೆ ಭೂಮಿಯ ಮೇಲಿರುವಂತಹ ಯೇಸುವನ್ನ, ತನ್ನ ಜನವನ್ನ, ತನ್ನೊಂದಿಗೆ ಆಳಿದಂತಹ ತನ್ನ ಮಕ್ಕಳನ್ನ ತೆಗೆದುಕೊಂಡು ಹೋಗುವುದಕ್ಕಾಗಿ ಆ ಪರಲೋಕದಿಂದ ಆ ಹೊಸ ಯೆರೂಸಲೇಮ್ ಇಳಿದು ಬರುವಂಥದ್ದನ್ನು ನಾವು ಕಾಣ್ತೇವೆ. ಆದ್ರಿಂದ ನನ್ನ ಪ್ರೀತಿಯ ದೇವಜನವೇ, 21ನೇ ಅಧ್ಯಾಯ ತುಂಬ ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾದಂಥ ಒಂದು ಅಧ್ಯಾಯವಾಗಿದೆ. ಇಲ್ಲಿ ನೂತನ ಆಕಾಶ ಮಂಡಲದ ಬಗ್ಗೆ, ನೂತನ ಭೂಮಂಡಲದ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಆ ಪರಮ ಯೆರೂಸಲೇಮ್ ಅನ್ನುವಂಥದ್ದೇನು, ಅದರಲ್ಲಿರುವಂಥ ಕಾರ್ಯಗಳೇನು ಅಂತೇಳಿ ಒಂದೊಂದು ಕಾರ್ಯಗಳು ಕೂಡ ತುಂಬ ಸುಲಭವಾಗಿ ಬರೆದಿರುವಂತಹ, ಅರ್ಥ ಮಾಡಿಕೊಳ್ಳುವುದಕ್ಕಾಗುವಂಥ ರೀತಿಯಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದು ಕಾರ್ಯಗಳಾಗಿದೆ. ಆದ್ದರಿಂದ ಆ ಪರಮ ಯೆರೂಸಲೇಮ್ಗಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿರುವಂಥ ಬೀದಿಯೆಲ್ಲ ಬಂಗಾರದ ಬೀದಿ ಅಂತೇಳಿ ನಾವು ಕಾಣ್ತಾ ಇದ್ದೇವೆ. ಅದರಿಂದ ಈ ಭೂಮಿಯ ಮೇಲೆ ನಾವು ಕಾಣುವಂಥ ಆ ಬಂಗಾರ ಎಲ್ಲ ಕೂಡ ಆ ಭೂಮಿ ಅದು ನಾಶವಾಗುವಾಗ ಅದು ಕೂಡ ನಾಶವಾಗುವಂಥದ್ದಾಗಿದೆ. ಆದರೆ ಆ ಪರಮ ಯೆರೂಸಲೇಮಿನಲ್ಲಿ ಆ ಬೀದಿಗಳೆಲ್ಲ ಬಂಗಾರದಿಂದ ಕೂಡಿದಂತಹ ಬೀದಿಗಳಾಗಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅಲ್ಲೆಲ್ಲ ಕೂಡ ಚಿನ್ನ, ಅಲ್ಲೆಲ್ಲ ಕೂಡ ತುಂಬಿರುವಂಥದ್ದು ಬಂಗಾರದಿಂದ ಕೂಡಿದಂಥ ಕಾರ್ಯಗಳಾಗಿದೆ ಅಂಥೇಳಿ ಯೋಹಾನನು ತನ್ನ ದರ್ಶನದಲ್ಲಿ ಕಾಣ್ತಾ ಇದ್ದಾನೆ. ಆದ್ದರಿಂದ ಈ ಭೂಮಿಯಲ್ಲಿ ನಾವು ಕಾಣುವಂಥ ಬಂಗಾರ ಅದನ್ನು ಆಶಿಸುವುದಕ್ಕಿಂತಲೂ ಪರಮ ಯೆರೂಸಲೇಮಿನಲ್ಲಿ ನಮಗೆ ದೇವರು ಸಿದ್ಧ ಮಾಡಿಟ್ಟಿರುವಂತಹ ಆ ಬಂಗಾರದ ರಾಜ್ಯ, ಬಂಗಾರದ ಬೀದಿ, ಅದಕ್ಕೆ ನಾವು ಪ್ರಯಾಸ ಪಡುವಂಥವರಾಗಿ, ಅದರ ಮೇಲೆ ದಾಹ ಉಳ್ಳವರಾಗಿ, ಅದರಲ್ಲಿ ಸೇರಬೇಕೆನ್ನುವಂತಹ ಒಂದು ನಿರೀಕ್ಷೆ ಉಳ್ಳವರಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕೆಂಬುದಾಗಿ ಈ ಅಧ್ಯಾಯವನ್ನು ಧ್ಯಾನಿಸುವಾಗ ನಾವು ತಿಳಿದುಕೊಳ್ಳಬಹುದಾದಂಥ ಒಂದು ಕಾರ್ಯವಾಗಿದೆ. ಆದ್ದರಿಂದ ನನ್ನ ಪ್ರೀತಿಯ ದೇವಜನವೇ, 21ನೇ ಅಧ್ಯಾಯದಲ್ಲಿ ಹೊಸ ಯೆರೂಸಲೇಮ್ ಬಗ್ಗೆ ನಾವು ಕಾಣ್ತಾ ಇದ್ದೇವೆ. 22ನೇ ಅಧ್ಯಾಯಕ್ಕೆ ಬಂದಾಗ ಮುಕ್ತಾಯದ ಮಾತುಗಳನ್ನು ನಾವು ಕಾಣ್ತೇವೆ ಮತ್ತು ಆ ನೂತನ ಯೆರೂಸಲೇಮ್ನಲ್ಲಿ ಇನ್ನೂ ಕೆಲವು ಕಾರ್ಯಗಳನ್ನು ಅಲ್ಲಿ ನಾವು ಗಮನಿಸಬಹುದಾದಂಥ ಒಂದು ಕಾರ್ಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನಾವು 22ನೇ ಅಧ್ಯಾಯವನ್ನು ಧ್ಯಾನಿಸೋದಕ್ಕಿದ್ದೇವೆ. ಅಲ್ಲಿರುವಂಥ ಇನ್ನೂ ಅನೇಕ ವಿಷಯಗಳನ್ನು, ಆ ನೂತನ ಯೆರೂಸಲೇಮಿಗೆ ಹೋಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನುವಂಥ ಆ ಕಾರ್ಯಗಳನ್ನು 22ನೇ ಅಧ್ಯಾಯದಲ್ಲಿ ನಾವು ಕಾಣಬಹುದಾದಂಥ ಒಂದು ಕಾರ್ಯವಾಗಿದೆ. ಆದ್ದರಿಂದ 21 ಅಧ್ಯಾಯಗಳನ್ನು ಧ್ಯಾನಿಸುವುದಕ್ಕೆ ದೇವರು ನಮ್ಗೆ ಎಷ್ಟೋ ಕೃಪೆಯನ್ನು ತೋರಿಸಿದನು. ಈ ವಾಕ್ಯಗಳನ್ನು ಕೇಳೋದಕ್ಕೆ, ಈ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡಿದನು. ಆದ್ದರಿಂದ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ ಎಂಬುದಾಗಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇನೆ. ಗಾಡ್ ಬ್ಲೆಸ್ ಯು. ಆಮೇನ್, ಆಮೇನ್.